ವೆಲ್ಕಮ್ಸ್ ಟು ತಲ್ಲೂರ್ಸ್ ಕಿಚನ್. ನಾನು ಒಂದು ಸ್ನ್ಯಾಕನ್ನು ಮಾಡಿದ್ದೇನೆ ಸಂಜೆ ಟೀಗೆ. ಅದಕ್ಕೆ ಸಿಹಿ ಈ ಕಡುಬು ಅಥವಾ ಸೂರ್ಣಚ್ಚಿ ಮುಟ್ಲಿ ಅಥವಾ ಚೀಪೆ ಪುಂಡಿ ಅಂತ ಹೇಳ್ತಾರೆ. ನಾನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಕುಚ್ಚಲಕ್ಕಿಯನ್ನು ಒಂದು 2 ಕಪ್ ತಗೊಂಡಿದ್ದೇನೆ. ಇದು ಕುಚ್ಚಲಕ್ಕಿ. ಇದನ್ನು ಒಳ್ಳೆ ಮಾಡಿ ತೊಳೆದು ಒಂದು 5 ಗಂಟೆ ಕಾಲ ನಾನು ನೆನೆಸಿಟ್ಟಿದ್ದೆ. ಅದನ್ನೀಗ ನಾನು ಗ್ರೈಂಡ್ ಮಾಡಿ ತರ್ತೇನೆ, ಸ್ವಲ್ಪ ಉಪ್ಪು ಹಾಕಿ. ಹಾಗೂ ಫಿಲ್ಲಿಂಗಿಗೆ ನನಗೆ ಈಗ ತೆಂಗಿನಕಾಯಿ ತುರಿಬೇಕು, ಅದೊಂದು ಕಪ್ ಇದೆ. ಆಮೇಲೆ ಸ್ವಲ್ಪ ಏಲಕ್ಕಿ, ಅದು ಪೌಡ್ರ್ ಮಾಡಿ ಇಟ್ಟಿದ್ದೇನೆ, ಹಾಗೆ ಬೆಲ್ಲ. ಈಗ ನಾನು ಇದನ್ನು ಅಕ್ಕಿಯನ್ನು ಈಗ ಗ್ರೈಂಡ್ ಮಾಡಿ ತರ್ತೇನೆ. ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದರಲ್ಲಿ ಈಗ ಈ ಬೆಲ್ಲವನ್ನು ಹಾಕ್ತೇನೆ. ನಮಗೆ ಹೂರಣವನ್ನು ಮಾಡಲಿಕ್ಕೆ ಉಂಟಲ್ಲ ಅಂತೇಳಿದರೆ, ಫಿಲ್ಲಿಂಗ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಬೆಲ್ಲ ಕರಗಿಸ್ತೇನೆ. ಆಮೇಲೆ ಇದಕ್ಕೆ ತೆಂಗಿನಕಾಯನ್ನು ಸಹ ಹಾಕುವ ಒಟ್ಟಿಗೆ. ಮತ್ತೆ ಹಾಕಿ ಬಿಸಿ ಮಾಡುವ. ಅದು ಬೆಲ್ಲ ಈಗ ಎಲ್ಲ ಕರಗ್ತದೆ, ಅಷ್ಟೋ ತನಕ ನಾವು ಇದನ್ನು ಮೆಲ್ಟ್ ಮಾಡೋಣ. ಈಗ ಇದು ಫಿಲ್ಲಿಂಗ್ ಈಗ ಆಗ್ತಾ ಉಂಟು. ನೋಡಿ, ಇದೆಲ್ಲ ನೀರೆಲ್ಲ ಹೀರಿ ಹೋಗಿದೆ. ಈಗ ಇದು ಸರಿಯಾಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕುವ. ಕೆಲವರು ಎಳ್ಳು ಸಹ ಉಂಟಲ್ಲ, ಈ ಬಿಳಿ ಎಳ್ಳು ಉಂಟಲ್ಲ, ಅದನ್ನು ಸಹ ನಾವು ಫ್ರೈ ಮಾಡಿ ಹಾಕ್ಬೋದು, ಅದು ಸಹ ಟೇಸ್ಟ್ ಆಗ್ತದೆ. ಮತ್ತು ಕೆಲವರು ನಟ್ಸ್ ಎಲ್ಲ ಹಾಕ್ತಾರೆ, ಅದು ಸಹ ಹಾಕ್ಬೋದು. ನಾನು ಸಿಂಪಲ್ ರೀತಿಯಲ್ಲಿ, ನಾವು ಮೊದಲು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡ್ತಾಯಿದ್ರು, ಆ ಥರ ನಾನು ಆ ವಿಧಾನದಲ್ಲಿ ನಾನು ಮಾಡ್ತೇನೆ, ಸಿಂಪಲಾಗಿ ಮಾಡ್ತೇನೆ. ಇದೀಗ ಆಗಿದೆ. ಈಗ ಇದು ನೋಡಿ, ಇದೀಗ ಆಗಿದೆ. ಈಗ ಸ್ವಲ್ಪ ತಣಿಲಿಕ್ಕಿಡುವ. ಅಷ್ಟರಲ್ಲಿ ನಾವು ಈ ಹಿಟ್ಟುಂಟಲ್ಲ, ನಾನು ಎಲ್ಲ ಗ್ರೈಂಡ್ ಮಾಡಿ ತಂದ ಹಿಟ್ಟುಂಟು, ಅದನ್ನೀಗ ನಾನು ಬಿಸಿ ಮಾಡ್ತೇನೆ. ಸ್ವಲ್ಪ ಅದು ಬಿಸಿ ಮಾಡಬೇಕು. ಈಗ ನೋಡಿ, ಹಿಟ್ಟು ಸ್ವಲ್ಪ ತಣಿದಿದೆ. ಇದು ನೋಡಿ, ಹೀಗೆ ತಣಿದಿದೆ. ಇದೀಗ ಇದು ಮಾಡೋಣ, ಹೀಗೆ ಚಪಾತಿ ಹಿಟ್ಟಿನ ಥರ ಮುದ್ದೆ ಮುದ್ದೆ ಆಗ್ತದೆ ನೋಡಿ. ಹೀಗೆ ಮಾಡಿ ಮುದ್ದೆ ಮಾಡುವ ಒಂದು. ಆಮೇಲೆ ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಜಾಗ್ರತೆ ಕೈ, ಆಯಿತಾ? ನೀವು ಮಾಡುವಾಗ ಸ್ವಲ್ಪ ತಣ್ಣೀಲಿ. ಇದೀಗ ಆಗಿದೆ ನೋಡಿ, ಈ ಹದಕ್ಕೆ ಬರ್ತದೆ. ಈ ಹದಕ್ಕೆ ಈಗ ಬಂದಿದೆ. ಈಗ ನಾವೇನು ಮಾಡುವ ಅಂತ ಹೇಳಿದರೆ, ಇದರಿದ್ದೆ ಈಗ ಸಣ್ಣ ಸಣ್ಣ ಬೌಲ್ ಮಾಡಿ ಸಣ್ಣ ಬಾಲ್ ಮಾಡುವ. ಈಗ ನಾವು ಹೀಗೆ ಸ್ವಲ್ಪ ಉಂಡೆ ಮಾಡಿ ಅದನ್ನು ಹೀಗೆ ಒಂದು ತಟ್ಟಾಕಾರದಲ್ಲಿ ಮಾಡಬೇಕು. ಸ್ವಲ್ಪ ಒಡೆದ್ರೆ ಮಧ್ಯದಲ್ಲಿ ನೀರು ಹಾಕಿ, ಸ್ವಲ್ಪ ನೀರು, ಹೀಗೆ ನೀರು ಹಾಕಿದರೆ ಅದು ಅಂಟು ಬರ್ತದೆ. ಪುನಃ ಸ್ವಲ್ಪ ತಟ್ಟಾಕಾರದಲ್ಲಿ ಮಾಡಿ ಅದಕ್ಕೆ ಈ ಹೂರಣವನ್ನು ಹಾಕಿ, ಒಳಗೆ ಈ ಹೂರಣವನ್ನು ಹಾಕಿ, ಎಷ್ಟು ಬೇಕು ನಿಮಗೆ ಅಷ್ಟು ಹಾಕಿ. ಆಮೇಲೆ ಇದು ಹೀಗೆ ಮಾಡಿ ಮುಚ್ಚಿ. ಆಮೇಲೆ ಪುನಃ ಗೋಲಾಕಾರವಾಗಿ ಹೀಗೆ ಉಂಡೆಯನ್ನು ಮಾಡಿ. ಚೀಪೆ ಪುಂಡಿ ಅಂತ ಹೇಳ್ತಾರೆ ಇದಕ್ಕೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ನೀವು ಮಾಡಿ ಕೊಡಿ, ಶಾಲೆಯಿಂದ ಮಕ್ಕಳು ಬರುವಾಗ ಆವಾಗ ಮಾಡಿಕೊಡಿ. ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು ಮೊದಲು, ಹಾಗಾಗಿ ನನಗೆ ಇದು ಅಭ್ಯಾಸ ಆಗಿದೆ ತಿಂದು. ನಾನು ಯಾವಾಗಲೂ ಊರಿದ್ದು ನೆನಪಾಗುವಾಗ ಮಾಡ್ತೇನೆ. ಇಲ್ಲಿ ನೋಡಿ, ಹೀಗಾಗ್ತದೆ. ಹಾಗೆ ಒಂದೊಂದಾಗಿ ಮಾಡಿಡುವ.
ಸ್ವಲ್ಪ ನೀರು ಹಾಕಿ, ಹಾಗಾಗ ನಿಮಗೆ ಕಷ್ಟ ಆದರೆ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನೀಗ ಸ್ಟೀಮ್ ಮಾಡ್ತೇನೆ. ಈಗ ಇದನ್ನು ಇಡ್ತೇನೆ ಒಂದೊಂದಾಗಿ. ನೀರೀಗ ಬಿಸಿಯಾಗಿದೆ. ಈಗ ಒಂದೊಂದಾಗಿ ಇದನ್ನು ಇಡ್ತೇನೆ. ಆಯಿತು, ಹೀಗೆ ಮುಚ್ಚಿಡುವ. ಒಂದು 20 ನಿಮಿಷದ ಮೇಲೆ ನೋಡೋಣ, ಇದೀಗ ಆಗಿದೆ ಅಂತ ನೋಡೋಣ. ಇದೀಗ ಬೆಂದಿದೆ. ಇದಿಷ್ಟಾದರೆ ಸಾಕು, ಸ್ವಲ್ಪ ತಣಿಲಿ, ಆಮೇಲೆ ಕಡುಬು ಈಗ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತಲ್ಲೂರ್ಸ್ ಕಿಚನ್ ಇನ್ ಲಂಡನ್ ಅಂತ ಬೇರೊಂದು ರೆಸಿಪಿಯೊಂದಿಗೆ ನಿಮಗೆ ನಾನು ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.